ನಾನು ಸತೀಶ್ ಚಂದ್ರ, ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ಏನು 20ನೇ ತಾರೀಕು ಜನವರಿ 2025 ಈ ದಿನದಂದು ಒಂದು ಮಹತ್ತರವಾದ ಒಂದು ನಿರ್ಣಯ ತಗೊಂಡು ನಮ್ಮ ನಾಯಕರು AIBSP ಅಧ್ಯಕ್ಷರಾದ ಮಾರ್ಸಂದ್ರ ಮುನಿಯಪ್ಪ ಅವರು ಆಗ್ಬೋದು, ರಾಷ್ಟ್ರೀಯ ಉಸ್ತುವಾರಿಗಳಾದ ಗೋಪಿನಾಥ್ ಅವರಾಗ್ಲಿ, ಹಾಗೂ ನಮ್ಮ ಮತ್ತೊಬ್ಬ ಉಸ್ತುವಾರಿಗಳಾದ ಮುನಿಯಪ್ಪ ಅವರು, ಇವರೆಲ್ಲ ಸೇರಿ ಒಂದು ಒಳ್ಳೆಯ ಒಂದು ನಿರ್ಧಾರ ತಗೊಂಡು ಇಲ್ಲಿ ತನಕ ಈ ಕರ್ನಾಟಕದಲ್ಲಿ ಯಾವ್ದೆಲ್ಲ ಸರ್ಕಾರ ಬಂದಿದೆ ಅದಕ್ಕೆ ದಲಿತರು ಓಟು, ರೈತರು ಓಟು, ಇವುಗಳು ಮಾತ್ರನೇ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಅವರು ರೋಲ್ ಏನಿದೆ ಅದು ಜಾಸ್ತಿ ಇದೆ. ಆದ್ರೆ ಈ ಎಲ್ಲಾ ಸರ್ಕಾರಗಳು ನಮ್ಮನ್ನ ಕಡೆಗಣಿಸಿದಾವೆ. ಇವತ್ತು ಏನ್ ಆಗ್ಬೇಕಾಗಿದೆ, ಭೂ ಸುಧಾರಣೆ ಆಗ್ಬೋದು ಅಥವಾ ದಲಿತರ ರಕ್ಷಣೆ ಆಗ್ಬೋದು, ಇದ್ರ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ. ಇವತ್ತು ಏನಾದ್ರು ಚಿಂತೆ ಇದೆ ಅಂದ್ರೆ ನಾನ್ CM ನೀನ್ CM, ಇದೇ ಗಲಾಟೆ ನಡೀತಾ ಇದೆ. ಇವತ್ತು ಎಲ್ಲಾ ಚಾನೆಲ್ ಅಲ್ಲಿ ಬೆಳಿಗ್ಗೆಯಿಂದ ಸಾಯಂಕಾಲ DK ಏನ್ ಹೇಳಿದ್ರು, ಸಿದ್ದರಾಮಯ್ಯ ಏನ್ ಹೇಳಿದ್ರು, ಇದನ್ನೇ ಮಾತಾಡ್ತಾ ಇದ್ದಾರೆ ಹೊರತು ಒಬ್ಬ ದಲಿತ CM ಬಗ್ಗೆ ಮಾತಾಡೋದಕ್ಕೆ ಯಾರಿಗೂ ಅದ್ರ ಬಗ್ಗೆ ತಕರಾರೇ ಇಲ್ಲ, ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊತಾ ಇಲ್ಲ. ಅದ್ರ ಜೊತೆ ಇನ್ನೊಂದು ದೊಡ್ಡ ವಿಷಾದನೀಯ ವಿಷಯ ಏನಂತಂದ್ರೆ, ಇವ್ರ ಪಕ್ಷಗಳಲ್ಲಿ ಇರೋಂತ ದಲಿತ ನಾಯಕರು ಯಾರಿದ್ದಾರಲ್ಲ, ಕೆಲ್ಸಕ್ಕೆ ಬರ್ದೆ ಇವ್ರುಗಳು ಸುಮ್ಮನೆ ದಲಿತ ನಾಯಕರು ಅಂತ ಹೆಸರು ಹೇಳ್ಕೋಬೇಕಷ್ಟೇ. ಇವ್ರಿಗೆಲ್ಲ ಅಲ್ಲಿದ್ದಾರೆ, ಆದ್ರೆ ಇವರು ದಲಿತರು CM ಆಗ್ಬೇಕು ಅನ್ನೋ ಒಂದು ಚಿಂತನೆನೇ ಇಲ್ಲ. ಮೆಜಾರಿಟಿ ಇದ್ದೀವಿ ಕರ್ನಾಟಕದಲ್ಲಿ, ದಲಿತರು ನಾವು ಮೆಜಾರಿಟಿ ಅಂತ ಎದೆ ತಡ್ಕೋಬೇಕೇ ಹೊರತು ನಾವ್ ಯಾಕಯ್ಯ CM ಆಗ್ಬಾರ್ದು? ಸಣ್ಣ ಕಮ್ಯುನಿಟಿ, ಕುರುಬರ್ ಕಮ್ಯುನಿಟಿ ಆಗ್ಬೋದು, ಗೌಡ್ರ ಒಕ್ಕಲಿಗರ ಆಗ್ಬೋದು, ಇವರೆಲ್ಲ ಆಗ್ಬೋದು. ಇವ್ರು 4 ಸಾರಿ 5 ಸಾರಿ ಕರ್ನಾಟಕದಲ್ಲಿ ಇದುವರೆಗೂ ದಲಿತ CM ಆಗ್ಬೇಕು ಅನ್ನೋ ಚಿಂತನೆ ಯಾರಿಗೂ ಬಂದಿಲ್ವಲ್ಲ. AIBSP ಮುಖ್ಯ ಉದ್ದೇಶ ಇದೊಂದು ಪ್ರಾದೇಶಿಕ ಪಕ್ಷ ಆಗ್ಬೇಕು, ಪ್ರಾದೇಶಿಕ ಪಕ್ಷ ಆಳ್ವಿಕೆಗೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇದಾಗುತ್ತೆ ಅನ್ನೋ ನಂಬಿಕೆ ಇವತ್ತು ನಡೆದಿರೋ ಈ ಸಭೆ ನಮಗೆ ಕೊಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದಾಗುತ್ತೆ ಅಂತ ನಂಬಿಕೆ ನಮಗಿದೆ. ಇದರೊಂದಿಗೆ ನನ್ನ ಮಾತು ಮುಗಿಸ್ತೀನಿ. ಜೈ ಭೀಮ್.